ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಸಿವಿಲ್ ಪೊಲೀಸ್ ಆಗಸ್ಟ್ 2ನೇ ತಾರೀಕಿಗೆ ನಡಿಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಇಷ್ಟೇ ಬದಲಾವಣೆ ಸಾಕಾಗುವುದಿಲ್ಲ. ಎಕ್ಸಾಮ್ ಬೇರೆ ಬೇರೆ ನಡೆಸಬೇಕಾಗಿತ್ತು, ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಬಹಳ ಜನ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವುದಿಲ್ಲ, ಆ ರೀತಿ ಆಗಿದೆ. ಇಲ್ಲಿ ಎಕ್ಸಾಮ್ ಡೇಟ್ ಬೇರೆ ಆದರೆ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ಇನ್ನು ಇದರ ಮೇಲೆ ಏನೂ ಮಾಡ್ತಕ್ಕಂಥ ಚಾನ್ಸಸ್ ಕಾಣ್ತಾ ಇಲ್ಲ. ಇನ್ನೂ ಕೂಡ ಬಹಳ ಸಮಯ ಕಡಿಮೆ ಇದ್ದರೂ ಕೂಡ ಒಂದು ಬದಲಾವಣೆಯನ್ನು ತರಬಹುದು. ನೀವು ಟ್ವೀಟ್ ಮಾಡೋ ಮುಖಾಂತರ ಒಟ್ಟಲ್ಲಿ ಅವರಿಗೆ ಈ ಸುದ್ದಿಯನ್ನು ಮುಟ್ಟುತ್ತಪ್ಪ ಅಂದರೆ ಏನಾದರೂ ಮಾಡ್ತಾರೆ. ಸುದ್ದಿ ಅವರಿಗೆ ಮುಟ್ಲಿಲ್ಲಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ. ಕಾಂತ್ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ ತಮ್ಮ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಮಯ ಇದೆ, ನೋಡ್ತಾ ಹೋಗೋಣ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ನೋಡಿ, ಇವಾಗ ಅಧಿಕೃತವಾಗಿ ಕರ್ನಾಟಕ ಪರೀಕ್ಷಾ ಒಂದು ಪ್ರಾಧಿಕಾರದಿಂದ ಬಿಡುಗಡೆಯನ್ನು ಮಾಡಿರ್ತಾರೆ. 29/7/2026 ಸಿವಿಲ್ ಒಂದು ಇಲಾಖೆ ಕಾನ್ಸ್ಟೇಬಲ್ ಹುದ್ದೆಗಳ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಲ್ಯಾಣ ಕರ್ನಾಟಕ ವೃಂದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪರೀಕ್ಷೆಯನ್ನು ಪರಿಷ್ಕರಣೆ ಮಾಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಆಗಸ್ಟ್ ನೋಡಿ 2/8/2026 ಭಾನುವಾರರಂದು ಒಂದು ಸಂಜೆ 4 ಗಂಟೆಯಿಂದ 5:30ವರೆಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಬರೀ ಸಮಯ ಬದಲಾವಣೆ ಆದ್ರೆ ಸಾಧ್ಯ ಆಗಲ್ಲ. ಎಷ್ಟೋ ಜನ ಬೇರೆ ಬೇರೆ ಕೇಂದ್ರಗಳಿಂದ ಬೇರೆ ಬೇರೆ ಊರಲ್ಲಿ ಇರ್ತಾವೆ, ಅಷ್ಟು ಬೇಗ ರೀಚ್ ಆಗೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಥವಾ ಒಂದಿನ ಹಿಂದೆ ಅಥವಾ ಒಂದಿನ ಮುಂದೆ ಈ ರೀತಿಯ ಮಾಡಿದ್ರೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತದ. ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿ ಕಾಣ್ತಾ ಇದೆಯಪ್ಪ ಅಂದ್ರೆ ಇದೇ ಫೈನಲ್ ಆಗೋ ರೀತಿಯಾಗಿ ಅವರು ಬಿಟ್ಟಿದ್ದಾರೆ. ಯಾಕಂದರೆ ಇನ್ನು 2 ದಿನ ಟೈಮ್ ಉಳಿದಿರುವುದರಿಂದ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಯಾಕಪ್ಪ ಅಂದ್ರೆ ಬದಲಾವಣೆ ಆದರೆ ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಇಲ್ಲಿ ಒಂದು ಎಕ್ಸಾಮ್ ಡೇಟ್ ಕೂಡ ಇದು ಆಗಿದೆ. ಅದರ ಜೊತೆಯಲ್ಲಿ ನೀವು ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು ಮತ್ತೆ ರೀಡೌನ್ಲೋಡನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಅಲ್ಲಿ ಕೂಡ ಬಹಳ ದೋಷಗಳು ಕಂಡು ಬರ್ತಾ ಇದ್ದಾವೆ. ಆದ್ದರಿಂದ ಹಾಲ್ ಟಿಕೆಟನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಒಂದು ಎಕ್ಸಾಮ್ ಬರಿತೀರ, ಅದೇ ಒಂದು ಎಕ್ಸಾಮನ್ನು ಪರ್ಫೆಕ್ಟಾಗಿ ಬರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಎಲ್ಲ ವಿಷಯ ನೋಡಿ, ಬಹಳ ಗಾಬರಿ ಆಗಬೇಡ್ರಿ. ನಿಮಗೆ ಸಿಕ್ಕಿರ್ತಕ್ಕಂಥ 2 ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಎಕ್ಸಾಮನ್ನು ನೀಟಾಗಿ ಬರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬೇಗ ಏನಾದರೂ ಕ್ವಿಕ್ಕಾಗಿ ಅಪ್ಡೇಟ್ ಇತ್ತಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಬರ್ತದೆ, ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಜಾಯ್ನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು PDF ಕೂಡ ಸಿಗ್ತಕ್ಕಂಥದ್ದು.